ನಿರ್ದಿಷ್ಟವಾದ ಸಮಯದಲ್ಲಿ ಕೆಲವು ವಿಚಾರಗಳನ್ನು ಈ ಸಮಾರೋಪ ಭಾಷಣದಲ್ಲಿ ನಿಮ್ಮ ಮುಂದಿಡ ಬಯಸುತ್ತೇನೆ. ಮಹನೀಯರೇ, ಮುಸ್ಲಿಂ ಸಹೋದರರೇ, ಅಮೇರಿಕದಿಂದ ಹಿಡಿದು ಯುಪಿ ತನಕ ಅಥವಾ ನಮ್ಮ ಸ್ಟೇಟ್ ತನಕ ಒಂದೇ ಮಾರ್ಕೆಟ್ ಬಹಳ ವಿಜೃಂಭಣೆಯಿಂದ ಸಾಗ್ತಾ ಇದೆ. ನಾವು ಅರಿತುಕೊಂಡಿಲ್ಲ. ಅದು ಒಂದೇ ಒಂದು ಮುಸ್ಲಿಂ ವಿರೋಧ. ಅಲ್ಲಿ ಟ್ರಂಪ್ ಹೊರಗೆ ಹಾಕಬೇಕು ಅನ್ನೋದರಿಂದ ಹಿಡಿದು ಕಸ ಗುಡಿಸಬೇಕು ಅನ್ನೋದರ ತನಕ ನಮಗೆ ಸರಿಯಾಗಿ, ನಮ್ಮ ಕಾನೂನಿಗೆ ಸರಿಯಾಗಿ ಇರೋದಾದರೆ ಇರಿ ಅನ್ನೋದರ ತನಕ ಇದು ಮುಂದುವರಿತಾ ಇದೆ. ನಾವು ಎಚ್ಚೆತ್ತುಕೊಳ್ತಿಲ್ಲ. ಇಂತಹ ಒಂದು ಈ ಜಮಾತಿನ ಪದಾಧಿಕಾರಿಗಳ ಈ ಸಮಾವೇಶ ಆಗಿರೋದ್ರಿಂದ ನಾವು ಎಲ್ಲಿ ಇರಬೇಕು ಅಲ್ಲೇ ಇದ್ದೇವೆ, ಎಲ್ಲಿ ಬದಲಾವಣೆಯನ್ನು ತರಬೇಕು ಅಲ್ಲೇ ನಾವಿದ್ದೇವೆ. ಅಂತಹ ಒಂದು ಸಮಾವೇಶ ಇದು. ಆದ್ದರಿಂದ ಸ್ಪಷ್ಟವಾದ ಧಾರಣೆಯೊಂದಿಗೆ ಮುಂದೆ ಸಾಗುವಂತಹ ಪ್ರಯತ್ನ ಅನಿವಾರ್ಯ. ಮೂಲಭೂತವಾಗಿ ನಾವು ಚಿಂತಿಸಬೇಕಾದುದು ಯಾವುದು? ನಾವು ಎಲ್ಲಿದ್ದೇವೆ ಅಂದರೆ, ಎಲ್ಲ ಆಫೀಸುಗಳು ಆಯಿತು. ಅಂದರೆ ಎಲೆಕ್ಟ್ರಾನಿಕ್. ಅದು ಹೋಗಿ ನೆಟ್ ಕನೆಕ್ಷನ್ ಪರಸ್ಪರ ಜೋಡಣೆಗೊಂಡಿತ್ತು. ಕನೆಕ್ಷನ್ ಸಂಪರ್ಕ ಜಾಲದಲ್ಲಿ ಮುಳುಗಿ ಹೋಗಿದೆ. ಮುಸ್ಲಿಂ ಸಮಾಜ ಎಲ್ಲಿದೆ ಅಂದರೆ STD ಬೂತ್ನಲ್ಲಿದೆ, ಅಲ್ಲೇ ಕೂತ್ಕೊಂಡಿದೆ. ಇದು ಆಳವಾಗಿ ಚಿಂತನೆ ಮಾಡಿದರೆ ಸಿಗುವಂತಹ ಒಂದು ಕಾಯಿ. ನಾವು ಅಷ್ಟೇ ಚಿಂತನೆ ಮಾಡ್ತಾ ಇರೋದು. ಮಹನೀಯರೇ, ಕಸಾಯಿಖಾನೆಯಿಂದ ಕತ್ತಿಯನ್ನು ತಗೊಂಡಿದ್ದಾರೆ. ಇದನ್ನು ಎಲ್ಲಿ ಇಡ್ತಾರೆ ಅನ್ನೋದನ್ನು ಚಿಂತನೆ ಮಾಡಬೇಕಾಗಿದೆ. ಕಸಾಯಿಖಾನೆಗಳು ಬಂದಾದರೆ ನಮಗೇನೂ ಆಗಲಿಕ್ಕಿಲ್ಲ ಬಿಡಿ. ಆದರೆ ಮುಸ್ಲಿಂ ಸಮಾಜಕ್ಕೆ ಅಭಿವೃದ್ಧಿಯ, ಏಳಿಗೆಯ, ಸ್ವಾಭಿಮಾನದ ಚಿಂತನೆಗಳು ಬರದೇ ಹೋದರೆ ಒಂದಿನ ಆ ಕತ್ತಿ ನಮ್ಮ ತಲೆ ಮೇಲೆ ಬರುತ್ತೆ ಅನ್ನೋದನ್ನು ನಾವು ಚಿಂತನೆ ಮಾಡ್ತೀವಿ. ನಾವು ಪರಸ್ಪರ ನಮ್ಮೊಳಗೆ ಗುದ್ದಾಡ್ತಾ ಇದ್ದೀವಿ. ಮಸೀದಿ ಎಲ್ಲರನ್ನೂ ಒಗ್ಗೂಡಿಸುವಂತಹ ಒಂದು ಶಕ್ತಿ ಕೇಂದ್ರ. ಬೈತುಲ್ ಮೌಮೂರ್ನಿಂದ ಕೆಳಗೆ ಕಾಯಬವನ್ನ ಇನ್ನ ಅವ್ವಲ ಬೈತು ನುದಿಯ ಲಿನ್ನಾಸಿ ಲಲ್ಲದೀ ಬಿಬಕ್ಕ, ಪವಿತ್ರ ಕುರ್ಆನ್. ಉದಿಯ ಲಿನ್ನಾಸ್, ಕಅಬಾ ಶರೀಫನ್ನ ಮಲಾಯಿಕತುಲ್ ಕಿರಾಮ್ ಅವರ ತವಾಫಿನ ಕೇಂದ್ರದ ನೇರ ಕೆಳಗೆ ಕಅಬವನ್ನು ನಿರ್ಮಿಸಿದ್ದಾನೆ. ಯಾರಿಗಾಗಿ? ಲಿನ್ನಾಸ್, ಜನರಿಗಾಗಿ. ಅದು ಹೇಗೆ? ಜನರಿಗಾಗಿ. ಬರೀ ತವಾಫ್ ಮಾಡೋದು ಮಾತ್ರನಾ? ಅದೇ ಕಅಬ ಕೇಂದ್ರವಾಗಿ ನಮ್ಮ ಮಸೀದಿಗಳಿವೆ. ನಾವೆಲ್ಲರೂ ಸೇರಿ ನಮ್ಮ ಸಮಾಜದಲ್ಲಿ ಉಳಿದಿರೋದು ಅದೇ ಅನ್ನೋದನ್ನು ನಾನು ಯಾಸೀನ್ ಬಾಯ್ ಅವರೊಂದಿಗೆ ಮಾತನಾಡಿದೆ. ನಾವಿವಾಗ ಮಸೀದಿಯಲ್ಲಿ ಸೇರಿಕೊಂಡು ಆ ಕಿಬ್ಲಾ ಕಡೆ ನಿಲ್ತೀವಲ್ಲ, ಅದೇ ನಮಗೆ ಉಳಿದಿರೋದು. ಬೇರೆ ಏನು ನಮ್ಮಲ್ಲಿ ಉಳಿದಿಲ್ಲ ಜೀವನದಲ್ಲಿ. ಬೇರೆ ಎಲ್ಲದರಲ್ಲಿಯೂ ತರ್ಕಾನೆ, ಎಲ್ಲ ವಿಚಾರದಲ್ಲೂ ತರ್ಕಾನೆ. ಮತ್ತೊಂದು ಮರಣದ ನಂತರ ಅದರಲ್ಲಿ ಯಾರಿಗೂ ತರ್ಕ ಇಲ್ಲ. ಎಲ್ಲರೂ ನೆಟ್ಟಗಾಗಿ ಅದನ್ನು ಮಾಡ್ತಾರೆ, ನೀಟಾಗಿ ಮಾಡ್ತಾರೆ, ಸ್ನಾನ ಮಾಡಿಸ್ತಾರೆ, ನಂತರ ದಫನ್ ಮಾಡ್ತಾರೆ, ಮಲಗಿಸೋದು ಎಲ್ಲ ನೆಟ್ಟಗಾಗಿದೆ, ಯಾರಿಗೂ ತರ್ಕ ಇಲ್ಲ. ಇದರಿಂದ ನಾವು ಚಿಂತನೆ ಮಾಡಬೇಕಾದ ವಿಚಾರವೇನೆಂದರೆ, ಅದೇ ಮಸೀದಿಗಳೆಲ್ಲವೂ ಕಅಬದ ಕಡೆ ಇದೆ. 5 ಹೊತ್ತು ನಾವು ಕಅಬದ ಕಡೆ ತಿರುಗುತ್ತೇವೆ. ಆದರೆ ನಮ್ಮ ಹಾರ್ಡ್ವೇರ್ ಮಾತ್ರ ಆ ಥರ ವರ್ತನೆ ಮಾಡ್ತದೆ ಅಂತ ನಾನು ನಂಬಿದ್ದೇನೆ. ಸಾಫ್ಟ್ವೇರ್ ಮಾತ್ರ ಆ ಕಡೆ ಚಿಂತನೆ ಮಾಡೋದಿಲ್ಲ. ನಮ್ಮ ಮನಸ್ಸು ಆ ಕಡೆ ಇದೆಯಾ ಅಂತ ಚಿಂತನೆ ಮಾಡಬೇಕಾಗಿದೆ.
ನಮ್ಮ ಮನಸ್ಸನ್ನ ಆ ರೀತಿ ಒಗ್ಗಿಕೊಳ್ಳುವಂತೆ ಮಾಡುವ ಪ್ರಯತ್ನಗಳು ನಡೆದಿದೆಯಾ? ಬಾಂಗ್ ಇದೆ, ನಮಾಜ್ ಇದೆ, ಜುಮಾ ಇದೆ, ಹೌಲ್ನಲ್ಲಿ ನೀರು ಇದೆ, ಕರೆಂಟ್ ಬಿಲ್ ಕಟ್ತಾರೆ, ಸಂಬಳ ವಿಲೇವಾರಿ ಆಗ್ತದೆ, ಮದುವೆ ರಿಜಿಸ್ಟ್ರಿ ಇದೆ, ಸಿಬ್ಬಂದಿಗಳಿದ್ದಾರೆ, ಕಮಿಟಿ ಇದೆ, ಮೀಟಿಂಗ್ ನಡೀತಾ ಇದೆ, ಸಿಸಿ ಕ್ಯಾಮೆರಾ ಇದೆ. ಅದ್ಯಾಕೆ? ಯಾರಾದರೂ ಚಪ್ಪಲಿ ಕದ್ಕೊಂಡು ಹೋದ್ರೆ ಅಂತ. ನಿಜವಾಗಿ ಸಿಸಿ ಕ್ಯಾಮೆರಾ ಬೇಕಾಗಿರೋದು ಅಲ್ಲಿ ಅಲ್ಲ, ಹೆಡ್ ಆಫೀಸ್. ಎಲ್ಲಿ ನಿಮ್ಮ ಈ ಪದಾಧಿಕಾರಿಗಳ ಕಮಿಟಿ ಆಫೀಸ್ ಇದೆಯಲ್ಲ, ಅಲ್ಲಿ ಸಿಸಿ ಕ್ಯಾಮೆರಾ ಬೇಕು. ಏನೆಲ್ಲ ಚರ್ಚೆ ಮಾಡ್ತೀರಿ ನೀವು? ಈ ಜಮಾತಿನ ಬಗ್ಗೆ ಇರುವ ಪದ್ಧತಿಗಳೇನು ನಿಮ್ದು? ಆರೋಗ್ಯದ ಬಗ್ಗೆ, ಜಮಾತಿನ ಆರೋಗ್ಯದ ಬಗ್ಗೆ, ಜಮಾತಿನ ವಿದ್ಯಾಭ್ಯಾಸದ ಬಗ್ಗೆ, ಜಮಾತಿನ ಆರ್ಥಿಕ ಸ್ಥಿತಿಯ ಬಗ್ಗೆ, ಜಮಾತಿನ ಸರ್ಕಾರದ ಸವಲತ್ತುಗಳ ಬಗ್ಗೆ ಯಾವ ಚರ್ಚೆ ಅಲ್ಲಿ ನಡೆಯುತ್ತೆ ಅದನ್ನ ಸಿಸಿಯಲ್ಲಿ ರೆಕಾರ್ಡ್ ಮಾಡಿ ಶೇರ್ ಮಾಡಬೇಕು. ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ. ಯಾವ್ದು ನಡೀತಾ ಇದೆ? ಏನೂ ನಡೆಯಲ್ಲ. ಜಂಜಾಟ, ಗಲಾಟೆ ನಡೀತಾ ಇದೆ. ಅನ್ಯ ಕೋಮಿನವರು ಚಪ್ಪಲಿ ಹೊರಗಿಟ್ಟು ನಮಸ್ಕರಿಸಿ ಹೋಗ್ತಾರೆ. ನಾವು ನಮ್ಮ ಮಸೀದಿಯೊಳಗೆ ಚಪ್ಪಲಿಯಲ್ಲಿ ಹೊಡಿತೀವಿ, ಪರಸ್ಪರ ಗುದ್ದಾಡ್ತೀವಿ. ಇದು ನಾವು ಮಾಡ್ತಾ ಇರೋದು. ಎಲ್ಲಿ ತನಕ ಮುಟ್ಟಿದೆ ನಮ್ದು ಸ್ಥಿತಿ? ಆದ್ದರಿಂದ ಪ್ರವಾದಿ ಹಜರತ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕಾಲ ನಿಮಗೆ ಬಲ್ಕಿದೆ. ವಮಸಾಜಿದುಹುಂ ಆಮಿರಾ ವಹಿಯ ಖರಾಬುನ್ ಅನಿಲ್ ಹುದಾ. ಸನ್ಮಾರ್ಗವಿಲ್ಲದ, ಸತ್ಯವಿಲ್ಲದ, ನ್ಯಾಯ ನೀತಿ ಇಲ್ಲದ ಮಸೀದಿಗಳಾಗಿ ಬದಲಾಗ್ತದೆ. ಅದು ಕಾಲ ಕೆಟ್ಟು ಹೋದಂತಹ ಅಂತ್ಯ ದಿನದ ಲಕ್ಷಣ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಹಾರ್ಡ್ವೇರ್ ಚೆಂದ ಮಾಡ್ತೀವಿ. ಮಸೀದಿ, ನಮ್ಮ ಊರಿನ ಮಸೀದಿ ಎಷ್ಟು ಚಂದ, ಎಷ್ಟು ಚಂದ. ಮಿನಾರ, ಅಯ್ಯೋ ನಮ್ಮಂತ ಮಿನಾರ ಎಲ್ಲೂ ಇಲ್ಲ. ಯಾಕ್ರಿ ಮಿನಾರ? ದೀಪ ಸ್ತಂಭ ಇದೆ ಎಲ್ಲಿ? ಕಡಲಿನ ಏನೋ ಕಡಲ ತಡಿಯಲ್ಲಿ. ಯಾಕೆ? ಆ ಸಾಗರದಲ್ಲಿ ದಿಕ್ಕು ತಪ್ಪಿದವನಿಗೆ ದಾರಿ ತೋರೋದಕ್ಕೆ, ಬೆಳಕು ಕೊಡೋದಕ್ಕೆ ದೀಪಸ್ತಂಭ. ಅದೇ ರೀತಿ ಮಸೀದಿಗಳ ಮಿನಾರಗಳು ಯಾಕೆ ಈ ಸಮಾಜದ ಏಳಿಗೆಗೆ ಅದು ದಾರಿದೀಪವಾಗುವುದಿಲ್ಲ? ಅದು ಆಗಬೇಕಾಗಿದೆ. ಆ ಮಿನಾರದ ಕೆಳಗೆ ಒಬ್ಬರು ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿಯ ಹುದ್ದೆ ಅಂತ ಭಾವಿಸಬೇಕು. ಇಮಾಮ್ ಅಂದ್ರೆ ಸುಪ್ರೀಂ ಜಡ್ಜಿ ಅನ್ನುವಂತಹ ಪರಿಸ್ಥಿತಿ ಮುಟ್ಟಬೇಕು. ಅದು ಈ ತನಕ ಪ್ರಾಯೋಗಿಕವಾಗಿ ಆಗಲಿಲ್ಲ. ಹಿಂದೆ ಇತ್ತು, ಹಿಂದಿನ ಕಾಲದಲ್ಲಿ ಅದು ಇತ್ತು. ಪ್ರವಾದಿ ನಿಸಾರ್ ಅಹಮದ್ ರವರು ಹೇಳಿದಂತೆ ಮದೀನಾ ಮದೀನಾ ಮದೀನದ ಕಡೆ ತರಬೇಕಾಗಿದೆ. ನಾವು ಮರಳಿ ಶಾಲೆಗೆ ಅಂತ 10-15 ವರ್ಷಗಳ ಹಿಂದೆ ಒಂದು ಸ್ಲೋಗನ್ ಬಂತು. ಇವಾಗ ಬರಬೇಕಾಗಿದೆ ಮರಳಿ ಮಸೀದಿಗೆ ಅನ್ನುವಂತಹ ಸ್ಲೋಗನ್ನೊಂದಿಗೆ ನಾವು ಮುಂದೆ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬೇಕಾಗಿದೆ. ಮರಳಿ ಮಸೀದಿಗೆ. ಇವಾಗ ಮಸೀದಿಗಳು ಯಾತಕ್ಕಾಗಿ? ಬರೀ ಪ್ರಾರ್ಥನೆಗೆ ಮಾತ್ರವೇ ಅಲ್ಲ. ಖಂಡಿತವಾಗಿಯೂ ನಾವು ಇಲ್ಲಿ ಚಿಂತನೆ ಮಾಡಿದರೆ ಮಸೀದಿಯ ಬಗ್ಗೆ, ಭಾಷಣದ ಬಗ್ಗೆ, ಖುತುಬಾ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು. ನಾನು ಒಬ್ಬ ಖತೀಬ, 21 ವರ್ಷಗಳಿಂದ ನಾನು ಖತೀಬನಾಗಿದ್ದೇನೆ. ನಾನು ಪ್ರಶ್ನೆ ಈ ಸಮುದಾಯದೊಂದಿಗೆ ಪದಾಧಿಕಾರಿಗಳಿಗೆ ನಾನು ಕೇಳೋದು, ಇಷ್ಟೆಲ್ಲ ಮಸೀದಿಗಳು ಇವೆಯಲ್ಲ, ಇಷ್ಟೆಲ್ಲ ಜುಮಾಗಳು ನಡೆದಿವೆಯಲ್ಲ, ಜನರು ಏಕೀಕೃತಗೊಂಡಂತ ಒಂದು ಟೈಮ್ ಇದೆಯಾ ನಮಗೆ? ಒಂದು ವಾರಕ್ಕೊಮ್ಮೆ ಮಸೀದಿಯಲ್ಲಿ ಸೇರುವಾಗ ಜನರು ಬರೋದು ಯಾವ ಗೊತ್ತಾ? ಮಿಂಬರ್ನಿಂದ ಕೆಳಗಿಳಿದು ಅಲ್ಲಾಹು ಅಕ್ಬರ್ ಅನ್ನುವ ಅಥವಾ 2ನೇ ರಕಾತ್ ಆಗುವ ತನಕ ಬರ್ತಾನೇ ಇರ್ತಾರೆ. ಅಸ್ಸಲಾಮು ಅಲೈಕುಂ ಅಂತ ಹೇಳಲು ತಡ, ಆವಾಗಲೇ ಎದ್ದು ಹೋಗ್ತಾನೇ ಇರ್ತಾರೆ, ಬರ್ತಾನೇ ಇರ್ತಾರೆ, ಹೋಗ್ತಾನೇ ಇರ್ತಾರೆ. ಎಲ್ಲಿಯೂ ನಿಂತ್ಕೊಂಡಿಲ್ಲ, ಎಲ್ಲೂ ಕೂತ್ಕೊಂಡಿಲ್ಲ. ಇದನ್ನು ಇಷ್ಟರ ಮಟ್ಟಿಗೆ ನಿಲ್ಲಿಸುವ ಒಂದು ವ್ಯವಧಾನ ಈ ಸಮಾಜಕ್ಕಿದೆಯಾ? ಯಾಕೆ ಚರ್ಚೆ ಮಾಡಬಾರ್ದು? ಮಸೀದಿ ಪಕ್ಕದಲ್ಲಿ ಮದ್ರಸೆಗಳಿವೆ. ಬೆಳಗ್ಗೆ 1-1:30 ಗಂಟೆ ಕ್ಲಾಸ್ ಮುಗಿದರೆ ಅದನ್ನು ಉಪಯೋಗ ಮಾಡುವುದೇ ಇಲ್ಲ, ಸದ್ಬಳಕೆ ಇಲ್ಲ. ಯಾಕಾಗಬಾರ್ದು? ಸುಪ್ರೀಂ ಕೋರ್ಟ್ ಆಗಿ ಆ ಮಸೀದಿ ಕೊಠಡಿಗಳು ಯಾಕಾಗಬಾರ್ದು? ಯಾಕೆ ಆ ಊರಿನ ಸಮಸ್ಯೆಗಳ ಬಗ್ಗೆ, ಸವಾಲುಗಳ ಬಗ್ಗೆ ಚರ್ಚೆ ಮಾಡುವಂತಹ ಕೊಠಡಿಗಳು ಯಾಕೆ ಆಗಬಾರ್ದು? ಆ ಮದ್ರಸೆಗಳು, ನಾನೊಂದು ಪ್ರಶ್ನೆ ಕೇಳ್ತೀನಿ. ಆಕ್ಸಿಡೆಂಟ್ ಆಯ್ತು,
ಆಕ್ಸಿಡೆಂಟ್ ಆದಾಗ ಒಬ್ಬನಿಗೆ ಕೋಮಾವಸ್ಥೆಯಲ್ಲಿದ್ರು. 20 ವರ್ಷ ಆಯಿತು. 20 ವರ್ಷ ಆದಾಗ ಅವರಿಗೆ ಪ್ರಜ್ಞೆ ಪುನಃ ಬಂತು. ಆ ಅಪಘಾತ ಆಗುವಾಗ ಅವರಿಗೆ 6 ತಿಂಗಳು, ಮಗುವಿಗೆ 6 ತಿಂಗಳು. ಇವರಿಗೆ ಪ್ರಜ್ಞೆ ಬಂದಾಗ ಮಗು 21 ವರ್ಷದ ಹುಡುಗನಾಗಿದ್ದಾನೆ. ಪರಿಚಯ ಇಲ್ಲ, ಹೆಂಡತಿ ಪರಿಚಯ ಬರೋದಿಲ್ಲ, ಮನೆ ಪರಿಚಯ ಬರೋದಿಲ್ಲ, ಬದಲಾಗಿದೆ. ಊರಿನ ಪರಿಚಯ ಇಲ್ಲ. ಕಡೆಗೆ ಏನಾಯ್ತು ಗೊತ್ತಾ, ಅವರನ್ನ ಎಲ್ಲಿಗೆ ಡಾಕ್ಟರ್ ಬಳಿ, ಸೈಕಿಸ್ಟ್ ಬಳಿ ಕರ್ಕೊಂಡು ಹೋದ್ರು. ಅವ್ರು ಹೇಳಿದ್ರು, ಹಳೆಯ ಇವರ ಕಾಲದಲ್ಲಿ ಇದ್ದಂತಹ ಯಾವುದಾದ್ರೂ ಒಂದು ಮೂಮೆಂಟ್ ಇವರಿಗೆ ತೋರಿಸ್ಕೊಡಿ ಅಂತ. ಅವರು ಹೋದರು, ದಾರಿಯಲ್ಲಿ ಹೋದರು, ಮಾಲಿಗೆ ಹೋದರು, ಎಲ್ಲೂ ಸರಿಯಾಗಲಿಲ್ಲ. ಕಡೆಗೆ ಮದ್ರಸಕ್ಕೆ ಬಂದರು. ಆವಾಗ ಪ್ರಜ್ಞೆ ಪುನಃ ಬಂತು. ಇದು ನಾವು ಮಾಡ್ತಾ ಇರೋದು. ಹಳೆಯದಾದ ಆ ಒಂದು ಪಾಲು ಬಿದ್ದ ಅಂತಹ ಅಥವಾ ವಾಸವಿಲ್ಲದಂತಹ ರೀತಿಯಲ್ಲಿ ನಮ್ಮ ಮದ್ರಸೆಗಳಿವೆ. ಈ ಮದ್ರಸೆಗಳನ್ನು ನಿರ್ವಹಣೆಯ ರಚನಾತ್ಮಕ, ಕ್ರಿಯಾತ್ಮಕ, ಸೃಜನಾತ್ಮಕ, ವಿವೇಚನಾತ್ಮಕವಾದಂತಹ ಕಾರ್ಯಗಳಿಗೆ ಯಾಕೆ ಉಪಯೋಗಿಸಬಾರದು? ಅದಾಗಿದೆ ಈ ಡಾಕ್ಯುಮೆಂಟ್ರಿ ಎಲ್ಲ ನಮಗೆ ತೋರಿಕೊಡೋದು. ಒಂದು 1/4 ಗಂಟೆ, ಅರ್ಧ ಗಂಟೆ ನಾನು ನೋಡಿದೆ. ಅದೆಷ್ಟು ವಿಚಾರಗಳಿವೆ ಅದರಲ್ಲಿ. ಅದರ ಆ ಒಂದು ಸದುಪಯೋಗ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸುತ್ತೇನೆ. ಮಹನೀಯರೇ, ಎಲ್ಲ ಕಡೆ ಸಮಸ್ಯೆಗಳು ಹೇಳೋದಾದರೆ ಎಲ್ರಿಗೂ ಉಂಟು ಸಮಸ್ಯೆಗಳು, ಹಲವಾರು ಸಮಸ್ಯೆಗಳು ಉಂಟು. ಅಂದರೆ ಪರಿಹಾರಗಳು ಮಾತ್ರ ಸಿಗ್ತಾನೇ ಇಲ್ಲ. ಆದ್ದರಿಂದ ನಾವೊಂದು ಮೂಲಭೂತವಾದಂತಹ ಸಮಸ್ಯೆಗಳ ಬಗ್ಗೆ, ಪರಿಹಾರ ಮಾಡುವುದರ ಬಗ್ಗೆ ಒಂದು ಏಕ ಅಭಿಪ್ರಾಯಕ್ಕೆ ಬರಬೇಕಾದ ಅನಿವಾರ್ಯತೆ ಖಂಡಿತ ಇದೆ. ಆದ್ದರಿಂದ ಮಹನೀಯರೇ, ಇದರ ಕಾರಣ ನಾವು ಟೈಮ್ ಅನ್ನ ಕೀಪ್ ಮಾಡಬೇಕು ಅನ್ನೋದಾಗಿದೆ. ನಾನು ನನ್ನ ಟೈಮಲ್ಲೇ ಮುಗಿಸ್ತೀನಿ. ಅಮೆರಿಕದಲ್ಲಿ ಟೈಮ್ ಇಸ್ ಮನಿ ಅಂತ ಇರುತ್ತೆ. ಇವಾಗ 11 ನಿಮಿಷ ಆಗಿದೆ, 20ಕ್ಕೆ ನಾನು ಮುಗಿಸ್ತೀನಿ. ಅದೇ ಫ್ರಾನ್ಸ್ಗೆ ಹೋದರೆ ಅಲ್ಲಿ ಟೈಮ್ ನಡೆಯೋದೇ ಇಲ್ಲಂತೆ. ಅವರು ಉದಾಸೀನ ಇರುವಂತಹ ಲೆಜಿ ಜನರಂತೆ. ಸ್ವಿಟ್ಜರ್ಲೆಂಡ್ ಅವರ ಟೈಮನ್ನು ವಾಚ್ ಅಂತಾರೆ. ಇಂಡಿಯಾದವರ ಬಗ್ಗೆ ಕೇಳಿದಾಗ, ಕ್ಲಾಸ್ ಕೊಡುವಾಗ ಇಂಡಿಯಾದವರ ಬಗ್ಗೆ ಕೇಳಿದ್ರಂತೆ. ಆವಾಗ ಇಂಡಿಯಾದಲ್ಲಿ ಅಂತ ಒಂದು ವಿಚಾರ ಇದೆಯಾ ಅಂತ ಕೇಳಿದ್ರು. ಸಮಯ ನೋಡ್ತಿದ್ದೀರ. ಇದರಿಂದ ನಾವು ಹಳೇ ಕಾಲದಲ್ಲಿ ಯಾವ ರೂಢಿಯನ್ನು ರೂಢಿಸ್ಕೊಂಡು ಬಂದಿದ್ದೇವೋ ಅದೇ ತರ್ಕದಲ್ಲಿದ್ದೇವೆ, ಅಲ್ಲೇ ಇದ್ದೇವೆ, ಒಂದು ಹೆಜ್ಜೆ ಮುಂದೆ ನಡೆದಿಲ್ಲ. ಆದ್ದರಿಂದ ನಮ್ಮ ಯಾಸಿರ್ ಮಲ್ಪೆ ಅವ್ರಿಗೆ ಗೊತ್ತಿರ್ಬೋದು, ಯಹಿಯಾ ಅವ್ರಿಗೆ ಗೊತ್ತಿರ್ಬೋದು, ಹರೇಕಲ ಅವರು ಇದರ 15 ವರ್ಷಗಳ ಹಿಂದೆ ಅಧ್ಯಕ್ಷರಾಗಿದ್ದವರು ಅವ್ರಿಗೆ ಗೊತ್ತು. ನಾವು ಜಮಾತ್ನವರು ಚರ್ಚೆಗೆ ಒಂದು ವಿಶೇಷವಾಗಿ ಆಹ್ವಾನ ಮಾಡಿದರೆ 15-20 ವರ್ಷಗಳ ಹಿಂದೆ ಯಾವ ಚರ್ಚೆ ಆಗಿದೆ? ಅದೇ ಚರ್ಚೆ. ಇದು ನಮ್ಮ ದೊಡ್ಡ ಸಾಧನೆಯಾಗಿ ಅಂತ ನಾನು ಭಾವಿಸ್ತೇನೆ, ಬೇರೇನು ಹೇಳೋದಿಲ್ಲ. ಇನ್ನೋಡಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಒಂದು ಸೃಜನತೆ, ವೈಚಾರಿಕತೆ ಹೇಗಿತ್ತು ಅಂದರೆ, ಒಂದು ಸಮಸ್ಯೆಗೆ ಹಲವು ಆಯಾಮಗಳನ್ನು ಕಂಡುಕೊಳ್ಳೋದು. ಪ್ರವಾದಿತ್ವಕ್ಕೆ ಮೊದಲಾಗಿ ಹಜರುಲ್ ಅಸ್ವದ್ ಕಲ್ಲನ್ನು ಇಡುವಂತಹ ಸಮಸ್ಯೆ ಬಂತಲ್ಲ, ಗೋತ್ರ ಪ್ರಮುಖರು ಅವರೆಲ್ಲ ಸೇರಿದ್ರು, ನಾವು ಇಡ್ತೇವೆ ಅಂತ. ಪ್ರವಾದಿಯವರು ಚಿಕ್ಕ ಪ್ರಾಯದಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಂಡ್ರು. ಬೆಳಿಗ್ಗೆ ಬೇಗ ಬನ್ನಿ ಅಂದ್ರು. ಅವಾಗ 4 ಗೋತ್ರ ಬಂತು. ಮತ್ತೇನ್ ಮಾಡುದು? ಕಲ್ಲು ಒಂದು ಇಡೋ ಜಾಗ ಒಂದು, 4 ಮೂಲೆಯಲ್ಲಿ 4 ಕಲ್ಲು ಇಡೋದಾದ್ರೆ ಈ ಸಮಸ್ಯೆ ಪರಿಹಾರ ಮಾಡಬಹುದಿತ್ತು. ಒಂದು ಕಲ್ಲನ್ನ ಒಂದು ಜಾಗದಲ್ಲಿ ಇಡಬೇಕು. ಆವಾಗ ಪ್ರವಾದಿಯವರು ಮಾಡಿದೇನು ಗೊತ್ತಾ? ತನ್ನ ದೊಡ್ಡ ಶಾಲನ್ನ ತೆಗೆದು ಕೆಳಗಿಟ್ಟು ಆ ಕಲ್ಲನ್ನ ಅದರಲ್ಲಿಟ್ಟು ಒಂದು ಕಲ್ಲಿಗೆ 4 ದಿಕ್ಕನ್ನ ಸೃಷ್ಟಿ ಮಾಡಲು ತೋರಿಕೊಟ್ಟದು ಪ್ರವಾದಿ ಹಜರತ್ ಮುಹಮ್ಮದ್ ರಸೂಲುಲ್ಲಾಹಿ. ಒಂದು ಸಮಸ್ಯೆಗೆ 4 ಪರಿಹಾರಗಳನ್ನ ಕೊಡುವ ತಾಕತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ರೀತಿ ಸೃಜನತೆಯಿಂದ, ವಿವೇಚನೆಯಿಂದ, ವೈಚಾರಿಕವಾಗಿ ಚಿಂತನೆ ಮಾಡೋದಿಲ್ಲ. ಒಂದೇ ಸಮಸ್ಯೆಗೆ 10 ಸಮಸ್ಯೆಗಳನ್ನ ಸೃಷ್ಟಿಸುವಂತಹ ಪ್ರಯತ್ನ ಮಾಡೋದು. ನಾವು ಸೋಲ್ತಿರೋದಲ್ಲಿ ಅದೇ ರೀತಿ ನೋಡಿ. ನೀವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ರು, ಪರಸ್ಪರ ಗಲಾಟೆ, ದೊಂಬಿ, ಜಮಾತ್ಗಳಿರೋದು ಯಾಕೆ? ಜಮಾತಿನ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ. ಇದೇನಾಗಿದೆ ಗೊತ್ತಾ? ಜಮಾತಿನವರಿಗೆ ಸಮಸ್ಯೆ ಆಗಿದೆ. ಒಂದು ಕಮಿಟಿ ಉಂಟಲ್ಲ ಬಾವಾ, ಒಂದು ಕಮಿಟಿ ಇದೆ,
ಯಾವಾಗ ನೋಡಿದ್ರು ತಲೆಬೇನೆ. ಇಂತಹ ಪರಿಸ್ಥಿತಿ ನೋಡಿ. ಒಂದು ಸುಳ್ಳನ್ನಾದರೂ ಹೇಳಿ ಸರಿ ಮಾಡುವಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಲೈಸಲ್ ಕಜ್ಜಾಬ್ ಅಲ್ಲದಿ ಯುಸ್ಲಿಹುನ್ ದಾತಲ್ ಬೈ, ಇಬ್ಬರ ಮಧ್ಯೆ ಸುಳ್ಳು ಹೇಳಿ ಸರಿ ಮಾಡುವವನು ಸುಳ್ಳುಗಾರನಲ್ಲ. ಸುಳ್ಳನ್ನು ಯಾವತ್ತೂ ಜೀವ ಹೋಗುವ ಸಮಯದಲ್ಲೂ ಒಪ್ಪಿಕೊಳ್ಳದಂತಹ ಪ್ರವಾದಿಯವರು ಹೇಳಿದ್ದು, ಇಬ್ಬರ ಮಧ್ಯೆ ಸರಿ ಮಾಡಲು ಸುಳ್ಳು ಹೇಳು, ನೀನು ಸುಳ್ಳುಗಾರನಲ್ಲ. ಜಗತ್ತಿನ ಮುಂದೆ ಯಾರೂ ಹೇಳಿಲ್ಲ ಅದು. ಆದರೆ ನಾವು ಸುಳ್ಳು ಹೇಳಿ ಆದರೂ ಬೇರೆ ಮಾಡ್ತೇವೆ. ನಮ್ಮ ವ್ಯತ್ಯಾಸ ಅದು. ಪ್ರವಾದಿಯವರು ಹೇಳಿದ್ರು, ನೀನು ರಾತ್ರಿ ಎಲ್ಲರೂ ಮಲಗಿರುವಾಗ ನೀನು ನಮಾಜ್ ಮಾಡುವಂತ ಸೊಲ್ಲು ವನಾಸು ನಿಯಾಮ್, ಆದರೆ ಎಲ್ಲರೂ ಎದ್ದು ನಮಾಜ್ ಮಾಡುವಾಗ ನಾವು ಆರಾಮವಾಗಿ ನಿದ್ದೆ ಮಾಡ್ತಾ ಇದ್ದೇವೆ. ನಮ್ಮ ವ್ಯತ್ಯಾಸ ಅದು. ಅದೇ ರೀತಿ ಇನ್ನು ನಮ್ಮ ನಿಸಾರ್ ಅವರವರು ಒಂದು ವಿಚಾರ ಹೇಳಿದ್ರು, ಎಜುಕೇಶನ್ ಕೊರತೆ ಇದೆ, ಆದ್ರಿಂದ ಅಭಿವೃದ್ಧಿ ಕಮ್ಮಿ ಆಗ್ತಾ ಇದೆ. ಅದು ಒಂದು 80% ಒಪ್ಪಿಕೊಳ್ತೀನಿ. 20% ಬಿಟ್ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ, ಮೆಕ್ಯಾನಿಕಲ್ ಇಂಜಿನಿಯರ್ನೊಂದಿಗೆ ಕ್ಲಚ್ ಏನು ಅಂತ ಹೇಳಿದ್ರೆ 2 ಗಂಟೆ ಭಾಷಣ ಮಾಡ್ತಾನೆ, ವಿವರಿಸ್ತಾನೆ. ಅದೇ ಒಂದು ಬೈಕಿನ ಕ್ಲಚ್ ಹೋಗಿದೆ, ಅವನು ಸರಿ ಮಾಡಿಕೊಡು ಅಂದ್ರೆ ಅವನಿಗೆ ಸಾಧ್ಯ ಆಗಲ್ಲ. ಆದರೆ ಅದೇ ಗ್ಯಾರೇಜಲ್ಲಿ 2 ವರ್ಷ ಅನುಭವಿಯಾದಂತಹ ಒಬ್ಬ ಗ್ಯಾರೇಜಿನಲ್ಲಿ ಪಕ್ಕಾ ರಿಪೇರಿ ಮಾಡುವವ ಆ 1/4 ಗಂಟೆಯಲ್ಲಿ ಅದನ್ನು ರೆಡಿ ಮಾಡಿಕೊಡ್ತಾನೆ. ಇಲ್ಲಿ ವ್ಯತ್ಯಾಸ. ನಾವೆಲ್ಲರೂ ದೊಡ್ಡ ದೊಡ್ಡ ತಿಳುವಳಿಕೆ ಗ್ರಾಜ್ಯುಯೇಟೆಡ್ ಆಗ್ಬೇಕಂತೇನಿಲ್ಲ, ನಮ್ಗೆಲ್ಲರಿಗೂ ತಾಕತ್ತಿದೆ. ಇದು ವರ್ಕ್ ಮಾಡಬೇಕು ಅಷ್ಟೇ, ಸಾಫ್ಟ್ವೇರ್ ವರ್ಕ್ ಮಾಡಬೇಕು ಅಷ್ಟೇ. ಅದನ್ನು ನಾವು ಮಾಡುವಂತಹ ಪ್ರಯತ್ನ ಮಾಡಲೇಬೇಕು. ಇಲ್ಲಾಂದ್ರೆ ಪ್ರವಾದಿಯವರು ಹೇಳಿದ್ದಾರೆ, ನಾವು ಹಡಗೆಲ್ಲಿದ್ದೇವೆ, ಹಡಗಿನ ಕೆಳಗಡೆ ಹಲಗೆ ಒಡೆದು ಹೋಗ್ತಾ ಇದೆ, ಒಡೆಯುವವರು ಇದ್ದಾರೆ, ಅದನ್ನ ಮೇಲೆ ನಿಂತವ ಸುಮ್ಮನಿರಬೇಡ, ನೀನು ಕೆಳಗೆ ಹೋಗಿ ಆ ಹಲಗೆಯನ್ನ ಒಡೆಯುವವನ ಕೈಯಲ್ಲಿ ಹಿಡಿದು ಅವನನ್ನು ಹಿಂಜರಿಯುವಂತೆ ಮಾಡು. ಅದು ನಿನ್ನ ಕೆಲಸ. ಅದು ನಾವು ಮಾಡಬೇಕು ಸಮಾಜಕ್ಕಾಗಿ. ಕ್ಷುಲ್ಲಕ ಚಿಲ್ಲರೆ ಈ ವಿಚಾರಗಳನ್ನೆಲ್ಲ ಪರಸ್ಪರ ನಮ್ಮೊಳಗಿರುವ ಕೆಲವು ವಿಚಾರಗಳನ್ನೆಲ್ಲ ಬದಿಗಿಟ್ಟು ಮೂಲಭೂತವಾದ ನಮ್ಮ ಕಾಲ ಅಡಿಯ ಮಣ್ಣು ಜಾರಿ ಹೋಗ್ತಾ ಇದೆ ಅನ್ನುವುದರ ಆ ಒಂದು ತಿಳುವಳಿಕೆ ನಮಗೆ ಬರುವುದೇ ಆದರೆ ನಮಗೆ ಉತ್ತಮವಾದಂತಹ ಒಂದು ಏಳಿಗೆಗೆ ನಾವು ಮುಂದೆ ಹೆಜ್ಜೆ ಇಡಬಹುದು. ಅಲ್ಲಾಹನು ಅದಕ್ಕೆ ನಮಗೆ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸಹೋದರರೇ, ವಿವರವಾಗಿ ಯಾವ ರೀತಿಯಲ್ಲಿ ನಮಗೆ ಜಮಾತಿನಲ್ಲಿ ಸುಪ್ರೀಂ ಆಗಿ ಕೆಲಸ ಮಾಡಬಹುದು ಅನ್ನೋದರ ಬಗ್ಗೆ ನಿಸಾರ್ ಅಹಮದ್ ರವರ ಆ ಡಾಕ್ಯುಮೆಂಟ್ರಿ, ಅದೇ ರೀತಿ ಯಾಸೀನ್ ಮಲ್ಪೆ ಅವರಂತಹ ನಿಮಗೆ ಮಾಡಿದಂತಹ ಆ ಒಂದು ವಿಚಾರದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳ್ತೇನೆ. ಯಾಕಂದ್ರೆ ಉತ್ತಮರು ದೂರವಾಗ್ತಾ ಇದ್ದಾರೆ. ಇದು ಈ ಸಮಾಜದ ದೊಡ್ಡ ದುರಂತ. ಯಾಕೆ ಬೇಕು ಆ ಉಸ್ತಾದರಿ, ಆ ಜಮಾತು, ಆ ಮಸೀದಿ, ಯಾಕೆ ತಂಟೆ ತಗರಾರು ಅಂತ? ಒಳ್ಳೆಯವರು ಉತ್ತಮರು ದೂರವಾಗ್ತಾ ಇದ್ದಾರೆ. ಇದು ಈ ಸಮಾಜದ ದೊಡ್ಡ ದೊಡ್ಡ ದುರಂತ. ಈಕೆ ಯಾರು ಬೇಕಾದರೂ ಮಾಡಲಿ, ಯಾರು ಬೇಕಾದರೂ ಏನೇ ಮಾಡಲಿ, ನಾನು ಮಾಡಬೇಕಾದ ನನ್ನ ಕರ್ತವ್ಯ ಅನ್ನುವ ರೀತಿಯಲ್ಲಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಈ ಬೆಳ್ಳಗೆ ನಡುವಿನಲ್ಲಿ ಬೆಳ್ಳಗೆ ಇದೆಯಲ್ಲ, ಬಿಳಿಯಾಗಿದೆಯಲ್ಲ, ಅಲ್ಲಿ ಒಂದು ಚಿಕ್ಕ ಒಂದು ಕಪ್ಪು ಒಂದು ಚುಕ್ಕೆ ಬಿದ್ದರೆ ನೀವು ನೋಡೋದು ಅದನ್ನು ಮಾತ್ರ, ಆ ಬಿಳಿಯನ್ನು ನೋಡೋದೇ ಇಲ್ಲ. ಅದು ನಮ್ಮ ಸಹಜ ನೈಸರ್ಗಿಕವಾಗಿ ಬಂದದ್ದು. ಎಲ್ಲಿ ಕಪ್ಪು ಇದೆ ಅದನ್ನೇ ನೋಡೋದು, ಎಲ್ಲಿ ಬಿಳಿ ಇದೆ ಅದನ್ನು ನೋಡೋದಿಲ್ಲ. ಅದೇ ರೀತಿ ಇನ್ನು ಪರಿಹಾರ 3/4 ನಿಮಿಷ ಮಾತ್ರ ಇದೆ ನನಗೆ. ಆದ್ದರಿಂದ ಸಹೋದರರೇ, ಪರಿಹಾರ. ಒಬ್ಬ ಕಲಾವಿದ ಚಿತ್ರ ಬಿಡಿಸಿದ, ಜನರ ಮುಂದೆ ಇಟ್ಟ, ಎಲ್ಲರೂ ಹಾಗಾಗಬೇಕಿತ್ತು, ಹೀಗಾಗಬೇಕಿತ್ತು, ಇಂತಹ ನ್ಯೂನತೆ ಇದೆ, ಕೊರತೆ ಇದೆ ಅಂತ ಹೇಳಿದರು. ಆವಾಗ ಗುರುಗಳು ಹೇಳಿದರು, ಅಲ್ಲಿ ಒಂದು ಬಣ್ಣ ಇಟ್ಬಿಡು, ಅದನ್ನು ಸರಿ ಮಾಡುವಂತ ಬರೆದಿಡುವಂತ. ಯಾರೂ ಬರಲಿಲ್ಲ. ಕೊರತೆಗಳನ್ನು ಹೇಳಲು ಅನೇಕ ಮಂದಿ ಇರ್ತಾರೆ, ಆದರೆ ಸರಿ ಮಾಡೋರು ಯಾರೂ ಇಲ್ಲ, ನಾವೇ ಮಾಡಬೇಕು. ಇದು ದೊಡ್ಡ ವಿಚಾರ. ಆದ್ದರಿಂದ ಇಂತಹ ಈ ಜಮಾತ್ ಪದಾಧಿಕಾರಿಗಳ ಈ ಒಂದು ಸಹಯೋಗ, ಈ ಒಂದು ಸಮ್ಮಿಲನ, ಈ ಒಂದು ಸಾನ್ನಿಧ್ಯ ಖಂಡಿತವಾಗಿಯೂ ಈ ಸಮಾಜವನ್ನು ಉತ್ತರೋತ್ತರವಾಗಿ
ಮುಂದೆ ಸಾಗಿಸುವಂತಹ ಪ್ರಯತ್ನ ನಡೆಯಲಿ. ವಾತಿಯುಲ್ಲಾಹ ವ ರಸೂಲ ವಲಾ ತನಜವು ಫತಫಶಲು ವತದ್ಹಬ ರೀಹುಕುಂ. ಅಲ್ಲಾಹನ ಕುರ್ಆನ್, ವಾತಿಯುಲ್ಲಾಹ ವ ರಸೂಲ, ಅಲ್ಲಾಹನಿಗೂ ರಸೂಲರಿಗೂ ನೀವು ಅನುಸರಿಸಿ. ವಲಾ ತನಾಜವು, ಪರಸ್ಪರ ನೀವು ತರ್ಕ ಮಾಡಬೇಡಿ, ನೀವು ಅನೈಕ್ಯತೆಯಿಂದ ಇರಬೇಡಿ, ಒಗ್ಗಟ್ಟನ್ನ ಒಡೆಯಬೇಡಿ. ಫತಫಸಲು ವತದ್ಹಬ ರೀಹುಕುಂ, ನಿಮ್ಮ ಶಕ್ತಿ, ನಿಮ್ಮದಾದಂತಹ ಶಕ್ತಿಯೆಲ್ಲ ಕಮ್ಮಿಯಾಗೋದು, ದುರ್ಬಲವಾಗುವುದು. ಆದ್ದರಿಂದ ಪರಸ್ಪರ ಭಿನ್ನತೆ ಬೇಡ, ಐಕ್ಯತೆ ಅನಿವಾರ್ಯ. ಆದ್ದರಿಂದ ನಾವು ಮುಂದೆ ಸಾಗುವಂತಹ ಪ್ರಯತ್ನ ಮಾಡೋಣ. ಬರೀ ಮಸೀದಿಗಳನ್ನು ಎಸಿಯಿಂದ, ಫ್ಯಾನ್ನಿಂದ, ಸೌಸಿನಿಂದ, ಮಿನಾರಗಳಿಂದ ಮಾತ್ರ ಚೆನ್ನಾಗಿ ಅಲಂಕಾರಕವಾಗಿ ಮಾಡಿದರೆ ಸಾಲದು. ನಮ್ಮ ಸಾಫ್ಟ್ವೇರ್ ಏನಿದೆ, ಜಮಾತಿನ ಸಬಲೀಕರಣಕ್ಕಾಗಿ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಬಯಸುತ್ತೇನೆ. ವಾಹೃ ದೈವಾನ